3 to 5 ಡೇಸ್ ಜ್ವರ, ಸುಸ್ತು, ತಲೆನೋವು. ನಾವು ಇವತ್ತು ಮಾತಾಡೋ ಒಂದು ಹೆಲ್ತಿ ಟಾಪಿಕ್ ಬಂದು ಡೆಂಗ್ಯೂ ಫೀವರ್. ಈ ಡೆಂಗ್ಯೂ ಫೀವರ್ ಇನ್ಫೆಕ್ಟೆಡ್ ಏಡಿಸ್ ಈಜಿಪ್ಟೈ ಮಸ್ಕಿಟೋಯಿಂದ ಟ್ರಾನ್ಸ್ಫರ್ ಆಗೋ ಒಂದು ಇನ್ಫೆಕ್ಷನ್. ಮೋಸ್ಟ್ ಆಫ್ ದ ಡೆಂಗ್ಯೂ ಫೀವರ್ 98% ಅನ್ಕಾಂಪ್ಲಿಕೇಟೆಡ್ ಡೆಂಗ್ಯೂ ಫೀವರ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಇದರಲ್ಲಿ ಫೆಬ್ರೈಲ್ ಫೇಸ್, ಕನ್ವಲೆಸೆಂಟ್ ಫೇಸ್, ರಿಕವರಿ ಫೇಸ್ ಮೂರಾಗಿ ಡಿವೈಡ್ ಮಾಡ್ತಾರೆ. ಕನ್ವಲೆಸೆಂಟ್ ಫೇಸ್ ಈಸ್ ಅ ಫೇಸ್ ವೇರ್ ಫೀವರ್ ಕಮ್ಸ್ ಡೌನ್ ಆ್ಯಂಡ್ ಕಾಂಪ್ಲಿಕೇಶನ್ ಸ್ಟಾರ್ಟ್ಸ್. ಈ ಫೇಸಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ನಾವು ನೋಡಿದ್ರೆ ಮೇನ್ಲಿ IV ಫ್ಲೂಯಿಡ್ಸ್ ಆ್ಯಂಡ್ ಓರಲ್ ಫ್ಲೂಯಿಡ್ಸ್. ಕಾಂಪ್ಲಿಕೇಶನ್ ಆಗೋ ಒಂದು ಪೇಷಂಟ್ಸ್ ಬಂದು ಚಿಕ್ಕ ಮಕ್ಕಳು ಅಂದರೆ ಪೀಡಿಯಾಟ್ರಿಕ್ ಗ್ರೂಪ್ಸ್ ಆ್ಯಂಡ್ ಎಲ್ಡರ್ಲಿ ಜೀರಿಯಾಟ್ರಿಕ್ ಗ್ರೂಪ್ಸ್ ಅವರಿಗೆ ತುಂಬ ಕಾಮನ್ ಆಗಿ ನಾವು ನೋಡ್ತೇವೆ. ಇಂಪ್ರೂವ್ ಮಾಡೋ ಒಂದು ಫುಡ್ಸ್ ಅಂತ ನಾವು ನೋಡಿದ್ರೆ ಒಂದು ಪಾಲಕ್ ಸೊಪ್ಪು, ಸ್ಪಿನಾಚ್, ಪೊಮಗ್ರಾನೆಟ್ ದಾಳಂಬ್ರಿ ಹಣ್ಣು, ಡ್ರೈ ಫ್ರೂಟ್ಸ್,